ತಮಗೆಲ್ಲರಿಗೂ ಶುಭೋದಯಗಳು. ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಸನ್ಮಾನ್ಯ ಮಂತ್ರಿಗಳು ಕೂಡ ವೇದಿಕೆಯ ಆಗಮಿಸ್ತಾ ಇದ್ದಾರೆ. ಸರ್ ಬಂದ್ರ ಅದೇ ಅವ್ರು ಬರ್ತಿದ್ದಂಗೆ ನಾನು ಹೇಳ್ತಾ ಇರ್ತೀನಿ. ಹೌದು ಸರ್, ಅವ್ರು ಬಂದ ತಕ್ಷಣ
ಹಲೋ ಹಲೋ. ಮಾನ್ಯ ಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ವೇದಿಕೆಗೆ ಮಾನ್ಯ ಸಚಿವರಾದ ಡಾಕ್ಟರ್ CN ಅಶ್ವಥ್ ನಾರಾಯಣ ಸರ್ ಅವರನ್ನು, ಸನ್ಮಾನ್ಯ ಪ್ರಧಾನಮಂತ್ರಿಗಳ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾದ ಪ್ರೊಫೆಸರ್ ಅಜಯ್ ಕೆ ಸೂದ್ ಸರ್ ಅವರನ್ನು, ಅಕಾಡೆಮಿಯ ಮಾನ್ಯ ಅಧ್ಯಕ್ಷರಾದ ಪ್ರೊಫೆಸರ್ S ಅಯ್ಯಪ್ಪನ್ ಸರ್ ಅವರನ್ನು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ತಾಂತ್ರಿಕ ನಿರ್ದೇಶಕರಾದ ಶ್ರೀ ಬಸವರಾಜು ಸರ್ ಅವರನ್ನು ಹಾಗೂ ಅಕಾಡೆಮಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ AM ರಮೇಶ್ ರವರನ್ನು ಆಹ್ವಾನಿಸುತ್ತಿದ್ದೇವೆ. ದಯಮಾಡಿ ವೇದಿಕೆಯಲ್ಲಿ ಆಸೀನರಾಗಬೇಕೆಂದು ತಮ್ಮಲ್ಲಿ ಕೋರಿಕೆ ಸರ್. ಮಾನ್ಯ ಅತಿಥಿಗಳ ಅಪ್ಪಣೆ ಮೇರೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೆಯದಾಗಿ ತಮಗೆಲ್ಲರಿಗೂ ಶುಭೋದಯಗಳು. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ, ಇದರ ಅಂಗಸಂಸ್ಥೆಯಾದ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯು 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸುಸಂದರ್ಭದಲ್ಲಿ ಹಮ್ಮಿಕೊಂಡಿರುವ ಅಕಾಡೆಮಿಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಮೊದಲನೆಯದಾಗಿ ನಾಡಗೀತೆ. ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿ.
ಈಗ ಅಕಾಡೆಮಿಯ ಗೀತೆ ರಚನೆ ಖ್ಯಾತ ಸಾಹಿತಿ ಪ್ರೊಫೆಸರ್ ದೊಡ್ಡರಂಗೇಗೌಡರವರು, ಸಂಗೀತ ಸಂಯೋಜನೆ ಮತ್ತು ಗಾಯಕಿ ಶ್ರೀಮತಿ MD ಪಲ್ಲವಿ ಅವರು. ತಂತ್ರಜ್ಞಾನದ ಶೋಧನೆ ಮಾನವ ಚರಿತೆಗೆ ಜ್ಞಾನದ ಬೋಧನೆ, ವಿಜ್ಞಾನದ ಅನ್ವಯ ಧಾರಣೆ, ಸಕಲ ಜೀವಿಗಳ ಸಂರಕ್ಷಣೆ. ಜ್ಞಾನವೇ ಶೋಧನೆ, ಜ್ಞಾನವೇ ಸಾಧನೆ, ಜ್ಞಾನ ವಿಜ್ಞಾನ ಸಂವರ್ಧನೆ, ಜ್ಞಾನವೇ ರಂಜನೆ, ಜ್ಞಾನವೇ ಪ್ರೇರಣೆ, ನಿರ್ಮಲ ಬಾಳ ಉದ್ದೀಪನೆ. ಅನುದಿನ ಅನುಕ್ಷಣ ಹೊಸ ಅನ್ವೇಷಣೆ, ಭಾರತದ ಸಿರಿ ಸಾಧನೆ, ಶಾಂತಿ ಪ್ರೀತಿ ಸಂವರ್ಧನೆ, ಕೃಷಿ ಕೈಗಾರಿಕೆ ಕಂಡು ಸಂಶೋಧನೆ, ನಾಡ ಮುನ್ನಡೆಯ ನಿಶಾನೆ, ನಾವೆಲ್ಲ ಒಂದೆಂಬ ಭಾವನೆ. ಜ್ಞಾನವೇ ಶೋಧನೆ, ಜ್ಞಾನವೇ ಸಾಧನೆ, ಜ್ಞಾನ ವಿಜ್ಞಾನ ಸಂವರ್ಧನೆ, ಜ್ಞಾನವೇ ರಂಜನೆ, ಜ್ಞಾನವೇ ಪ್ರೇರಣೆ, ನಿರ್ಮಲ ಬಾಳ ಉದ್ದೀಪನೆ. ಅಕಾಡೆಮಿಯ ಮಾನ್ಯ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್ ಅಯ್ಯಪ್ಪನ್ರವರು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸಬೇಕೆಂದು ಕೋರುತ್ತೇನೆ. ಮೊದಲನೆಯದಾಗಿ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳಾದ ಮಾನ್ಯ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ವಿದ್ಯುನ್ಮಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣರವರಿಗೆ ಹಾರ್ದಿಕ ಸ್ವಾಗತ. ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾದ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಪ್ರಧಾನ ವೈಜ್ಞಾನಿಕ ಸಲಹೆಗಾರರು ಹಾಗೂ ಅಕಾಡೆಮಿಯ ಫೆಲೋಶಿಪ್ ಪುರಸ್ಕೃತರಾದ ಪ್ರೊಫೆಸರ್ ಅಜಯ್ ಕೆ ಸೂದ್ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ.
ವಿಜ್ಞಾನ ಮತ್ತು ತಮಗೆ ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಸನ್ಮಾನ್ಯ ಸಚಿವರು ಆದ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೋರುತ್ತೇನೆ. ತಮಗೆಲ್ಲರಿಗೂ ಅಂತರಾಳದ ಅಭಿನಂದನೆಗಳು ಸರ್. ಈಗ ಅಕಾಡೆಮಿ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್ ಅಯ್ಯಪ್ಪನ್ ರವರು ಸ್ವಾಗತ ಭಾಷಣ ಮಾಡಬೇಕೆಂದು ಮನವಿ. ಎಲ್ಲರಿಗೂ ನಮಸ್ಕಾರಗಳು. ಆಜಾದಿಕವಾದ ಪರಿವೇಶದಲ್ಲಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ 2022ನೇ ಸಾಲಿನ ಪ್ರಶಸ್ತಿ ಮತ್ತು ಫೆಲೋಶಿಪ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. Respected Chief Guest, Honorable Minister of Higher Education, Electronics, IT, BT, and Principal Scientific Advisor to the Honorable Prime Minister, Professor Ajay Kumar Soodji, my colleagues, Shri A.B. Baswaraju, the Member Secretary KSTA and Managing Director Kestivs and the Director of DST, Dr. A.M. Ramesh, CEO, very distinguished recipients of the KSTA awards and fellowships, esteemed members of the KSTA Executive Committee, Professor H. Ranganath, Professor B.G. Mulimani, Professor S.K. Saidapur, Professor H. Rajasab, Dr. A. Eknath, Professor Katve Shakuntala, Professor H.S. Savitri, colleagues from different organizations of the DST, Government of Karnataka, family and friends of the awardees. This morning, guests present here and on the YouTube, my colleagues from KSTA, ladies and gentlemen, I deem it a privilege to welcome the Honorable Minister, Dr. C.N. Ashwath Narayan ji, who has been guiding all dimensions of higher education, electronics, IT, BT, science and technology, livelihood, skill development, entrepreneurship in the state of Karnataka. That kind of leadership he has given. We are grateful to you, sir, and a hearty welcome to this meeting. We have, as I said, a very renowned scientist, a globally known physicist with us, Professor Ajay Kumar Soodji, Principal Scientific Advisor to the Honorable Prime Minister, a Padma Shri awardee, Fellow of several national and international science academies, including the Royal Society, Indian National Science Academy, National Academy of Sciences, Academy of Sciences India, Third World Academy of Sciences, prestigious awards and prizes of Shanti Swarup Bhatnagar, Dr. G.D. Birla, Dr. G.M. Modi, to us, the FICCI, Dr. Goel, Dr. M.N. Saha, Homi Baba, Dr. Raja Ramanna, I can go on. Several recognitions from all over the world, the Government of India and Government of Karnataka. And with innumerable scientific publications in global journals and patents both in US and India. Our hearty congratulations to you, sir, on your present position of the Principal Scientific Advisor to the Honorable Prime Minister. Your acceptance of the KSTA Fellowship has actually enhanced the glory of the Academy and raised it to a higher level. Thanks to you. And Professor Sood, going from Bangalore to New Delhi, is a pride to the state of Karnataka and the city of Bangalore, true to the fame that this city is the global science city and also a place that's, where things are happening. And as I said, under the leadership of Dr. Ashwath Narayan, that you could make it this morning to be with us. Grateful to you and welcome to you, sir. A warm welcome to esteemed colleagues, as I said, everybody here, distinguished fellowship and colleagues, and it's a very august gathering in the month of August. Thank you very much for coming over here. Since we met last on a similar occasion on 22nd February 2022, that was for the 2021 award program. Then we celebrated the Science Week of the DST Government of India, coordinated by Government of Karnataka and the KSTA. And we had the theme, Vijnana Sarvatra Pujyate. We celebrated science for a week, and this is another occasion to celebrate science and celebrate scientists like Professor Sood on the dais and several colleagues in the audience this morning. And on that occasion, we had several things like exhibition, competitions, science dramas, and so on.
we are again grateful to the Honorable Minister that he came here along with the Honorable Member of Legislative Assembly of Yelahanka constituency, Shri S.R. Vishwanath ji, who presided over the function. Today is not able to make it due to some other occupations that he has. We also had organized this festival in 18 colleges across the state. I will be very brief since the Honorable Minister has to be leaving, so we have made some changes in the schedule, and very quickly we had 11 Amrit Mahotsav, Azadi Ka Amrit Mahotsav lectures by 11 awardees of the KSTA, 30 webinar talks, 88 small grants, about 22 lakh rupees, 81 short-term studies with about 28 lakh rupees. We have MOUs today. This academy has MOUs with, you name the organization, including DBT, DST, CSI, and so on, 52 in number. The total fellowships, yesterday our distinguished senior colleague, Professor Sood, was asking how many are the fellows as of now. It's 127 today, as of today, and then with the induction to this morning, we'll be reaching about 177. And Professor Sood has been the president of several academies in India. Even presently, he is president of one major science academy. So he takes keen interest in the work of academies. So this quickly, sir, what we are, and we have institutional members 8, and our website visitors are at least 8,000 per month, and the total visitors are about 13,000. Unique visitors are 8,000 every month. And we conduct the talent search program across the state, and we have so far distributed about 100 talks, DVs, to about 450 schools across the state in Kannada. Idaldene publications we bring out continuously. Today, 2 important publications are being released. One on the valuation of terrestrial ecosystem services by Dr. T.V. Ramchandra as a strategy paper, and another approach paper on mineral exploration by Dr. Prabhakar. We also had a national conference on science and technologies for startups only last week. That's on the 19th to 21st July in Tumkuru. We have the Vision 2030 document with us, and a few action points are: we want to be a platform for science, technology, and innovation networking in the state and across the country. Centers of excellence in GIS, environmental impact assessment and management, and IPM. We also want to be a mentoring center, an incubator for science-led enterprises, and also for the teachers, particularly the +2. That's what we are focusing on. A center for foresighting and policy in STI for the state, and then virtual science labs. That's where we have signed an MOU with the CSIR. And last time, our Honorable Minister mentioned that we should be undertaking activity learning for schools. That's one other item, sir, that we are taking up this year. Science Content and Digital Resource Center. Finally, sir, to increase the scientific temper in the state of Karnataka in particular, and all over the country. With these words, we seek your guidance in our endeavors. Once again, thank you, immense thanks to you for coming over this morning. ನಿಮಗೆಲ್ಲರಿಗೂ ಕೃತಜ್ಞತೆಗಳು. ಹಾಗೂ ನೀಡಿದಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಸರ್. ಈಗ ಮಾನ್ಯ ಸಚಿವರು ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡಬೇಕೆಂದು ಕೋರುತ್ತೇನೆ. ಎಲ್ಲ ಗೌರವಾನ್ವಿತ ವಿಜ್ಞಾನಿಗಳೇ, ತಂತ್ರಜ್ಞಾನಿಗಳೇ, ಆವಿಷ್ಕಾರವಂತರೇ, ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರದ ಅಂಗಸಂಸ್ಥೆ ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿಯ ವತಿಯಿಂದ ಪ್ರತಿ ವರ್ಷದಂತೆಯೇ ಜೀವಮಾನದ ಸಾಧನೆಯನ್ನ ಮಾಡಿರುವಂಥ ಗಣ್ಯಮಾನ್ಯರಿಗೆ ಫೆಲೋಶಿಪ್, ಇತರ ಪ್ರಶಸ್ತಿಗಳನ್ನು ಕೊಟ್ಟು ಅವರ ಕೊಡುಗೆಗಳನ್ನು, ಅವರ ಸಾಧನೆಗಳನ್ನು ಗೌರವಿಸುವಂಥ, ಮಾನ್ಯತೆ ಕೊಡುವಂಥ ಈ ಪವಿತ್ರವಾಗಿರುವಂಥ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ, ನಮ್ಮ ದೇಶದ, ವಿಶ್ವದ ಭರವಸೆಯ ಗಣ್ಯಮಾನ್ಯರು ಈ ಒಂದು ಸಭಾಂಗಣದಲ್ಲಿ ಇವತ್ತು ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಅರ್ಥಪೂರ್ಣಕವಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಿರುವಂಥದ್ದಿದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ
ಈ ಇಲಾಖೆಯ ಸಚಿವನಾಗಿ ನನ್ನ ಭಾಗ್ಯ ನಿಮ್ಮಂತ ಮಹಾನ್ ಸಾಧಕರಿಗೆ ಗೌರವ ಸಲ್ಲಿಸುವಂಥದ್ದು ನಿಜಕ್ಕೂ ಒಂದು ಜೀವನದಲ್ಲಿ ಒಂದು ಹೆಮ್ಮೆಯ ಸಂಗತಿ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ಈ ಅಕಾಡೆಮಿಯ ಅಧ್ಯಕ್ಷರಾಗಿ ಬಹಳ ಉತ್ತಮವಾಗಿ ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿರುವಂತಹ ನಮ್ಮ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಅಯ್ಯಪ್ಪ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆ ಬಹಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ತಮ್ಮೆಲ್ಲರ ವಿಶ್ವಾಸದೊಂದಿಗೆ ಬಹಳ ಉತ್ತಮವಾಗಿ ನಮ್ಮ ಸರ್ಕಾರಕ್ಕೆ ಗೌರವ ತರೋ ರೀತಿಯಲ್ಲಿ, ಸಮಾಜಕ್ಕೆ ಗೌರವ ತರೋ ರೀತಿಯಲ್ಲಿ ತಮ್ಮ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಹಾಗೆ ನಮ್ಮೊಂದಿಗೆ ನಮ್ಮ ಪ್ರತಿಷ್ಠಿತವಾದಂತಹ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಈ ಸಂಸ್ಥೆಯಲ್ಲಿ ಹಲವಾರು ವರ್ಷದಿಂದ ಪ್ರಾಧ್ಯಾಪಕರಾಗಿ, ವಿಜ್ಞಾನಿಗಳಾಗಿ, ಫಿಸಿಸ್ಟರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ವಿಜ್ಞಾನಿಗಳಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಅಜಯ್ ಕೆ ಸೂದ್ ಅವರು ಅವ್ರ ಜೊತೆ ನಾನು ನ್ಯಾನೋ ಟೆಕ್ನಾಲಜಿಯಲ್ಲಿ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ಮಾತಾಡುವಂಥದ್ದು, ಅವ್ರ ಜೊತೆ ಸಂಪರ್ಕಕ್ಕೆ ಬರುವಂಥ ಒಂದು ಅವಕಾಶ ನನ್ನದಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ಎಲ್ಲ ಕಲಿತು ಬೆರೆತು ಅವ್ರ ಜೊತೆ ಒಂದಿಷ್ಟು ಅವರ ಸಲಹೆ ಸೂಚನೆಗಳು, ಅವರ ಕಾಳಜಿ, ಕರ್ನಾಟಕನ ಒಂದು ವಿಜ್ಞಾನದ ಒಂದು ಕೇಂದ್ರವಾಗಿ, ಒಂದು ರಾಜ್ಯವಾಗಿ, ಒಂದು ಸಮಾಜವಾಗಿ ಬೆಳಿಲಿಕ್ಕೆ ಅವ್ರು ತೋರಿದಂತ ಆಸಕ್ತಿ ನಿಜಕ್ಕೂ ಇವತ್ತಿಗೂ ನೆನಪಾಗುತ್ತೆ. ಅಷ್ಟು ಮಟ್ಟಿಗೆ ಅವರು ಬೇರೆ ರಾಜ್ಯದಿಂದ ಬಂದಿರೂ ಸಹ ಅವ್ರಿಗೆ ಯಾವತ್ತು ಬೇರೆ ರಾಜ್ಯದವನಂತ ಅನ್ಸೇ ಇರಲಿಲ್ಲ. ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋಂಥದ್ದನ್ನ ಅವರು ತಕ್ಷಣ ನಮ್ಮ ನೋಡಿದ ತಕ್ಷಣ ಏನೆಲ್ಲ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ಅಜಯ್ ಕೆ ಸೂದ್ ಅವರು ನನಗೆ ಕಿವಿ ಮಾತುಗಳನ್ನ ಸಾಕಷ್ಟು ಹೇಳಿದಂಥವ್ರು. ಹಾಗಾಗಿ ಅವರು ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಆಗಿದ ತಕ್ಷಣ ನನಗೆ ಬಹಳಷ್ಟು ಸಂತೋಷ ಮತ್ತು ಹೆಮ್ಮೆ ಆಯಿತು. ಇಂಥ ಮಹಾಪುರುಷರು, ನಾವೆಲ್ಲ ಮಾತಾಡಿಸಿದಂಥ ವ್ಯಕ್ತಿಗಳು, ಅವ್ರ ಜೊತೆ ಒಡನಾಟ ಇಟ್ಕೊಂಡಂಥವರು ಇವತ್ತು ಇಡೀ ದೇಶಕ್ಕೆ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಆಗಿರುವಂಥದ್ದು ನಮ್ಮೆಲ್ಲರ ಭಾಗ್ಯ. ಹಾಗಾಗಿ ನನ್ನ ಕರ್ತವ್ಯ ಮತ್ತು ನನಗೂ ಹೆಮ್ಮೆ. ಇವತ್ತು ಇವರು ಇಲ್ಲಿ ಬಂದಿದ್ದಾರೆ ಅಂದಾಗ ಮೊದಲನೇದಾಗಿ ನಾವು ಅವರಿಗೆ ಗೌರವಿಸಬೇಕು, ಸತ್ಕರಿಸಬೇಕು ಅನ್ನೋಂಥದ್ದು ನಾಡಿನ ಜನತೆಯ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನೊಂದಿಗೆ ನಮ್ಮ ಇಲಾಖೆಯ ನಿರ್ದೇಶಕರಾಗಿ ಬಹಳ ಉತ್ತಮವಾಗಿ ಅವಿರತವಾಗಿ ಎಲ್ಲ ರೀತಿಯಾದಂಥ ಗುರಿಗಳನ್ನ, ಯಾವುದು ಗುರಿಯಲ್ಲಿ ನಮ್ಮ ಇಲಾಖೆಯಲ್ಲಿ ಇಟ್ಕೊಂಡಿರುವಂಥ ಪ್ರತಿಯೊಂದು ಕಾರ್ಯಕ್ರಮವನ್ನ ಎಲ್ಲ ವಿಜ್ಞಾನಿಗಳ ಬಳಿಯಲ್ಲಿ ಭೇಟಿ ಮಾಡಿ, ಸಾಮಾನ್ಯವಾಗಿ IAS ಆಫೀಸರ್ ಅಂದ್ರೆ ನಾವ್ಯಾಕೆ ಹೋಗ್ಬೇಕು ಅಂತ ಎಲ್ಲರೂ ಅವರವ್ರ ಸ್ಪೇಸ್ ಆಫ್ ಕಂಫರ್ಟ್ ಇರ್ತಾರೆ. ಒಬ್ರಿಗೊಬ್ರು ಎಲ್ಲ ಜಾಸ್ತಿನೇ ಪ್ರತಿಷ್ಠೆನೇ ಹೆಚ್ಚಾಗಿ ಬರುತ್ತದೆ. ನಾನು ಜಾಸ್ತಿ, ನಾವು ಕಮ್ಮಿ ಅನ್ನೋಂಥದ್ದೇ ಇರುತ್ತೆ. ಮನುಷ್ಯನಲ್ಲಿ ಅತಿ ಹೆಚ್ಚಾಗಿ ಕಾಡುವಂಥದ್ದು ಪ್ರತಿಷ್ಠೆಗಳು. ಹಾಗಾಗಿ ಇಂಥ ಯಾವ ಪ್ರತಿಷ್ಠೆನೂ ಇಟ್ಕೊಳ್ಳದೆ ಅಂತ ನಿರಾಯಸವಾಗಿ ಎಲ್ಲರ ಮಧ್ಯದಲ್ಲಿ ಓಡಾಡಿ ಎಲ್ಲಾ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಅವರಿದ್ದಲ್ಲೇ ಹೋಗಿ ಭೇಟಿ ಮಾಡಿ ಅವರ ಸಹಕಾರವನ್ನು ತಗೊಂಡು ಎಲ್ಲಾ ಕಾರ್ಯಕ್ರಮಗಳನ್ನ, ಏನೆಲ್ಲ ಕಾರ್ಯಕ್ರಮಗಳು ವಿಸ್ತೃತವಾಗಿ ನಮ್ಮ ಇಲಾಖೆಯಲ್ಲಿ ಹಲವಾರು ಗಣ್ಯಮಾನ್ಯರು, ನಮ್ಮ CNR ರಾವ್ ಸಾಹೇಬ್ರಿಂದ ಹಿಡಿದು ನಮ್ಮ ನವಕಾಂತ್ ಭಟ್ ಅವರು ಹಿಡಿದು ಎಲ್ಲರೂ ಜೊತೆಯಲ್ಲಿ ಒಂದು ಕಡೆಯ ಒಂದು ವಿಜ್ಞಾನ ಕೇಂದ್ರದಿಂದ ಹಿಡಿದು ಎಲ್ಲರ ಜೊತೆ ಬೆರೆತು ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿರುವಂಥವ್ರು ನಮ್ಮ ನಿರ್ದೇಶಕರಾಗಿರುವಂಥವ್ರು ಬಸವರಾಜ್ ಅವರು. ಹಾಗಾಗಿ ಸಾಮಾನ್ಯ ಇಲ್ಲಿ ಬಂದಿದ್ದ ತಕ್ಷಣ ನೆಕ್ಸ್ಟ್ ಪೋಸ್ಟಿಂಗ್ ಎಲ್ಲಿ ಹೋಗೋಣ ಅಂತಿರ್ತಾರೆ. ಆದರೆ ಯಾವ ಪೋಸ್ಟಿಂಗ್ ಹುಡಿಕೊಂಡು ಹೋಗಿಲ್ಲ ಸದ್ಯಕ್ಕೆ. 2 ತಿಂಗಳು 3 ತಿಂಗಳು ಒಬ್ರಿಗೆ ಕರ್ಕೊಂಡ್ಬರ್ಬೇಕಾಗತ್ತೆ. ಇಲ್ಲದೆ IAS ಆಫೀಸರ್ ಆಗಿ ನಿಲ್ಲಲ್ಲ ಯಾರು, ಎಲ್ಲ ಓಡ್ತಾ ಇರ್ತಾರೆ. ಸೊ ಇವ್ರು ಯಾವುದು ಓಡಕ್ಕೆ ಹೋಗ್ಲಿಲ್ಲ, ಸಂತೋಷ, ನಮ್ಮೊಂದಿಗೆ ಇದ್ದಾರೆ. ಹಾಗೆ ಈ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ರಮೇಶ್ ಅವರು,
ಬಹಳ ಅಚ್ಚುಕಟ್ಟಾಗಿ ಈ ಸಂಸ್ಥೆ ಚಿಕ್ಕದಾಗಿ ಚೊಕ್ಕವಾಗಿ ತಮ್ಮ ಜವಾಬ್ದಾರಿಯನ್ನು ಆಸಕ್ತಿಯಿಂದ ಯು ವಿ ರಾವ್ ಅಂತ ಮಹಾಪುರುಷರು ಸ್ಥಾಪನೆ ಮಾಡಿದಂಥ ಈ ಸಂಸ್ಥೆ ಭಾಳ ಉತ್ತಮವಾಗಿ ಕಟ್ಕೊಂಡು ಮುಂದಕ್ಕೆ ಹೋಗ್ತಿದ್ದೀರಾ. ಮತ್ತೊಮ್ಮೆ ಇವಾಗೇನು ನಮ್ಮ ಅಯ್ಯಪ್ಪ ಅವರು ಹೇಳಿದಾಗೆ ಇನ್ಕ್ಯುಬೇಷನ್ ಸೆಂಟರ್ನು ಮಾಡಬೇಕು ಅಂತ ಹೊಟ್ಟಿದ್ದೀರಾ. ಭಾಳ ವಿಜ್ಞಾನದಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಮಾಡೋಕ್ಕೆ ಹೊಟ್ಟಿದ್ದೀರಾ. ನಿಜಕ್ಕೂ ತಮ್ಮ ಚಿಂತನೆ ಮತ್ತು ಕಲ್ಪನೆಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ದಯವಿಟ್ಟು ಮುಂದೆ ಒರೆಸಿ ಹೆಜ್ಜೆಗಳನ್ನು ಹಾಕಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಹೆಚ್ಚಿನ ಏನು ದಿಗ್ಗಜರಿಗೆ ಹೋಗ್ಬಿಟ್ಟು ಏನು ಮಾತಾಡೋದು ನಮಗೆ ಗೊತ್ತಿಲ್ಲ. ಹೋಗ್ಬಿಟ್ಟು ಸೂರ್ಯಂಗೆ ಹೋಗಿ ಟಾರ್ಚ್ ಹಿಡ್ದಂಗೆ ಆಗುತ್ತೆ ನಮ್ಮ ಕತೆ. ಸೊ ಏನು ಅಂದರೆ ನಿಮ್ಮ ಜೊತೆ ಇದ್ದೀವಿ. ನಿಮ್ಮ ಕಲ್ಪನೆಯ ಪೂರಕವಾಗಿ, ನಿಮ್ಮ ಆಸಕ್ತಿಗಳ ಪೂರಕವಾಗಿ ಇವತ್ತೇನು ಬೇರು ಮಟ್ಟದಲ್ಲಿ ಇವತ್ತು ವಿಜ್ಞಾನವನ್ನು ಕೊಂಡೊಯ್ಯುವಂಥ ಕೆಲಸ, ಸಂಪೂರ್ಣವಾಗಿ ಸ್ಟೆಮ್ ಕೊಂಡೊಯ್ಯುವಂಥ ಕೆಲಸವನ್ನು ಇವತ್ತು ಅವಿರತವಾಗಿ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಮೈಮರೆಯದೆ ಒಂದು ದಿನವೂ ಸಹ ನಾವಿದರಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿರುವಂಥದ್ದೇ ಇಲ್ಲ. ಇವತ್ತೇನು ಕನ್ವರ್ಜೆನ್ಸ್ ಅಲ್ಲಿ ಪರಸ್ಪರ ಎಲ್ಲ ಪ್ರತ್ಯೇಕವಾಗಿ ಶಕ್ತಿ ಕೇಂದ್ರಗಳು ಇರೋವು, ಆ ಶಕ್ತಿ ಕೇಂದ್ರಗಳೆಲ್ಲ ಒಟ್ಟಿಗೆ ತರುವಂಥ ಕೆಲಸವನ್ನು ಇವತ್ತು ನಾವು, ನಮ್ಮ ಕೆಲಸ ಏನಂದ್ರೆ ಎಲ್ಲರನ್ನೂ ಒಟ್ಟಿಗೆ ತರುವಂಥ ಕೆಲಸಗಳನ್ನು ಕನ್ವರ್ಜ್ ಆಗುವಂಥ ರೀತಿಯಲ್ಲಿ ಪರಸ್ಪರ ಸಹಕಾರ ಕೊಡುವಂಥದ್ದು, ಅದಕ್ಕೆ ಸಿನರ್ಜಿ ತರಲಿಕ್ಕೆ ಭಾಳಷ್ಟು ಇವತ್ತು ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿ ಇವತ್ತು ಎಲ್ಲ ವಿಜ್ಞಾನ ಕೇಂದ್ರಗಳಾಗಲಿ, ಟೆಕ್ನಾಲಜಿ ಕಂಪ್ನೀಸ್ ಆಗಲಿ, ಇನೋವೇಟರ್ಸ್ ಆಗಲಿ, ಸ್ಟಾರ್ಟಪ್ಸ್ ಆಗಲಿ, ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ನಲ್ಲಾಗಲಿ, ಡಿಮ್ಯಾಂಡ್ ಸಪ್ಲೈನಲ್ಲಾಗಲಿ ಎಲ್ಲರನ್ನೂ ಒಟ್ಟಿಗೆ ತಂದು ಇವತ್ತೇನು ಸಿಂಕರ್ನೈಸ್ ಮಾಡಬೇಕಾದಂಥ ಕೆಲಸವನ್ನು ಭಾಳಷ್ಟು ಯಶಸ್ವಿಯಾಗಿ ಮಾಡಿ ಅದರ ಶಕ್ತಿ ಅನ್ನೋಂಥ ನಾವು ನೋಡುವಂಥದ್ದಾಗಿದೆ. ಹಾಗಾಗಿ ಆ ಗ್ರೋತ್ ಏನು ನೋಡ್ತಾ ಇದ್ದೀವೋ ನಾವು ಸಣ್ಣ ಮಟ್ಟದಲ್ಲಿ ಏನು ನೋಡ್ತಾ ಇಲ್ಲ, 10 ಪಟ್ಟು 20 ಪಟ್ಟು 1 ಪಟ್ಟು 2 ಪಟ್ಟಿಗೆ ಹೋಗ್ತಾ ಇಲ್ಲ, ಅಷ್ಟು ಎನರ್ಜಿ ಆ್ಯಡ್ ಆಗ್ತದೆ. ಸೊ ಇಂಡಸ್ಟ್ರಿನೂ ಒಟ್ಟಾಗಿ ಇವತ್ತು ಎಲ್ಲ ರೀತಿಯಾದಂಥ ನಾವು ಇಂಡಸ್ಟ್ರಿಯ ಚೀಫ್ ಟೆಕ್ನಾಲಜಿ ಆಫೀಸರ್ಸ್ನೆಲ್ಲರೂ ಇವತ್ತು ಕರಿಕ್ಯುಲಮ್ ಡೆವಲಪ್ಮೆಂಟ್ನಲ್ಲಿ ಎಲ್ಲರನ್ನೂ ತೊಡಗಿಸುವಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಇಂಡಸ್ಟ್ರಿ ರಿಕ್ವೈರ್ಮೆಂಟ್ನಲ್ಲೂ ಏನೆಲ್ಲ ಇಂಟಗ್ರೇಷನ್ ಮಾಡಬೇಕಾಗಿದೆಯೋ ಆ ಇಂಟಗ್ರೇಷನ್ ಅನ್ನು ಮಾಡಲಿಕ್ಕೆ ಪಾರ್ಟ್ ಆಫ್ ದ ಅಕಾಡೆಮಿಕ್ ಲರ್ನಿಂಗ್ನಲ್ಲೇ ಕಂಪ್ಲೀಟ್ಲಿ ಕಲೀಲಿಕ್ಕೆ ಫಾರ್ಮಲಿ ಸ್ಟ್ರಕ್ಚರ್ನಲ್ಲೇ ಕಂಪ್ಲೀಟ್ಲಿ ಇಂಟಗ್ರೇಟ್ ಮಾಡುವಂಥ ಕೆಲಸಗಳನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಮ್ಮ ಅದೃಷ್ಟಕ್ಕೆ ಎಲ್ಲವೂ ಕೂಡಿ ಬಂದಿತ್ತು. ಎಲ್ಲವೂ ಕೂಡಿ ಬಂದಾಗ ಅದೃಷ್ಟನೂ ಇರಬೇಕಂತೆ. ಎಲ್ಲವನ್ನು ಕಾಲಕ್ಕೆ ನಾವು ಯೋಚನೆ ಮಾಡಿದ್ರೂ ಎಲ್ಲವನ್ನು ಒಟ್ಟಿಗೆ ತಗೊಂಡೋಗ್ಬೇಕಂದ್ರೆ ಸುಲಭ ಮಾತ್ರ ಅಲ್ಲ. ಸೊ ಎಲ್ಲವೂ ನಮಗೆ ಕಾಲ ಕೂಡಿ ಬಂದಿತ್ತು. ಶಿಕ್ಷಣದಲ್ಲಿ, ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನೀವು ಕಲ್ಪನೆ ಮೀರಿ ಇವತ್ತು ಸುಧಾರಣೆಯನ್ನು ಮಾಡಲಿಕ್ಕೆ ಆ ಫ್ಲೆಕ್ಸಿಬಿಲಿಟಿ, ಆ ಸ್ಟ್ರಕ್ಚರಲ್ ಚೇಂಜಸ್, ರಿಫಾರ್ಮ್ಸ್ ತರುವಂಥದ್ದು ಅದ್ಭುತವಾಗಿ ಆಗ್ತಿದೆ. ಇವತ್ತು ಭಾಳಷ್ಟು ಭರವಸೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಭಾರತಕ್ಕೆ, ನಮ್ಮ ಮಾನವ ಸಂಪನ್ಮೂಲಕ್ಕೆ ನಿಜವಾದ ಶಕ್ತಿಯನ್ನು ಕೊಡುವಂಥ ಶಿಕ್ಷಣ ಮತ್ತು ಜ್ಞಾನ ಮತ್ತು ಕೌಶಲ್ಯತೆಗಳನ್ನು ಭಾಳಷ್ಟು ತಳಮಟ್ಟದಲ್ಲಿ, ಬೇರು ಮಟ್ಟದಲ್ಲಿ ಅದನ್ನು ತಳಪಾಯನ ಬುನಾದಿ ಹಾಕಲಿಕ್ಕೆ ಅದ್ಭುತವಾದಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು. ಎಲ್ಲವೂ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ನ ಬಳಕೆಯನ್ನು ಮಾಡಿಕೊಂಡು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ಗೆ ಎಲ್ಲ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಭಾಳಷ್ಟು ಭರವಸೆ ಮತ್ತು ವಿಶ್ವಾಸದಿಂದ ಹೇಳ್ಬೋದು, ಇಡೀ ದೇಶಕ್ಕೆ ಮಾದರಿ ಆಗೋ ರೀತಿಯಲ್ಲಿ ಮಾಡೆಲ್ ಅನ್ನ ಇಂಪ್ಲಿಮೆಂಟೇಷನ್ ಆಗಲಿ, ಇಂಪ್ಲಿಮೆಂಟ್ ಮಾಡಿದೆ ಆಗಲಿ, ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ಗಾಗಲಿ ಮತ್ತು ಅದಕ್ಕೆ ಆದಂಥ ಪ್ರಕ್ರಿಯೆಗಳನ್ನು, ವ್ಯವಸ್ಥೆಗಳನ್ನು, ಸ್ಟ್ರಕ್ಚರನ್ನು ನಿರ್ಮಾಣವನ್ನು ಮಾಡಿ ಇಡೀ ದೇಶಕ್ಕೆ ಮಾದರಿ ಆಗೋ ರೀತಿಯಲ್ಲಿ ಇವತ್ತು ಭಾರತ ಸರ್ಕಾರ, ಗವರ್ಮೆಂಟ್ ಆಫ್ ಇಂಡಿಯಾ, ದ ಇಂಪ್ಲಿಮೆಂಟೇಷನ್ ಮಾಡೆಲ್ ಆಫ್ ದ ಸ್ಟೇಟ್ ಆಫ್ ಕರ್ನಾಟಕ is been looked up, sir, and it has been taken as a national model, sir. We are extremely proud of it, and that has shown that we have done our job and our work very effectively. That has we've been recognized and accepted. ಹಾಗಾಗಿ ಇವತ್ತು ಈ ಕೆಲಸ ಮಾಡೋ ಮೂಲಕ ನಮ್ಮ ನಾಡು ಬಹಳ ಸೂಕ್ತವಾಗಿ, ಯಾಕೆಂದ್ರೆ 75 ವರ್ಷದ ಆಜಾದ್ ಕಾ ಅಮೃತ್ ಮಹೋತ್ಸವನ್ನ ಆಚರಣೆಯನ್ನು ಮಾಡುವಂಥ ಈ ಸಂದರ್ಭದಲ್ಲಿ ಭಾಳಷ್ಟು ಕನಸನ್ನು ಒತ್ತಿ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನು ಕೊಟ್ಟಂಥ, ತ್ಯಾಗ ಬಲಿದಾನವನ್ನು ಮಾಡಿ ಕೊಡುಗೆ ಕೊಟ್ಟಂಥ ಮಹಾಪುರುಷರ ಕನಸನ್ನು ನನಸು ಮಾಡುವಂಥ ಪ್ರಯತ್ನದಲ್ಲಿ ಹಲವಾರು ವರ್ಷದ ಪ್ರಯತ್ನದ ಪೂರಕವಾಗಿ ಇವತ್ತು ಯಶಸ್ವಿಯಾಗಿ ನಾವು ಕೆಲಸಗಳನ್ನು ಮಾಡುವಂಥದ್ದಾಗ್ತಿದೆ. ಯಾವ ಭರವಸೆಯಿಂದ ಈ ದೇಶ
ಒಂದು ಸದೃಢವಾಗಿ ಸಮೃದ್ಧಿಯಿಂದ ಸ್ವಾಯತ್ತತೆಯನ್ನು ಪಡ್ಕೊಂಡು ಶಕ್ತಿಯಾಗಿ ಬೆಳಿಬೇಕಾಗಿದೆಯೋ ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ತುಂಬಲಿಕ್ಕೆ ಬಹಳಷ್ಟು ಭರವಸೆಯ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಏನೊಂದು ಅಮೃತ ಕಾಲ ಅಂತ ಏನು ಹೇಳ್ತಾ ಇದೀವೋ ಅಮೃತ ಕಾಲವನ್ನ ನಿರ್ಮಾಣವನ್ನು ಮಾಡಲಿಕ್ಕೆ 75ರವರೆಗೂ ಇರುವಂಥ ಸಾಧನೆ, ಇನ್ನು ಮುಂದಿನ ದಿನದಲ್ಲಿ 75ರಿಂದ 100 ತಲ್ಪ ಮಧ್ಯದಲ್ಲಿ ಯಾವ ರೀತಿ ನಮ್ಮ ಗುರಿಯಾಗಿರಬೇಕು, ಏನು ಸಾಧನೆಯನ್ನು ಮಾಡಬೇಕು ಅನ್ನೋಂಥ ಒಂದು ಗುರಿಯನ್ನ ಇಟ್ಕೊಂಡು ಒಂದು ರೋಡ್ ಮ್ಯಾಪನ್ನು ಇಟ್ಕೊಂಡು ಕಾರ್ಯವನ್ನು ಮಾಡಲಿಕ್ಕೆ ಭಾಳ ಸ್ಪಷ್ಟವಾಗಿ ಇವತ್ತು ಬುನಾದಿ ಹಾಕುವಂಥ ಕೆಲಸಗಳನ್ನು ಮಾಡಿದ್ದೀವಿ. ಇನ್ನೊಂದು ಹೆಜ್ಜೆ ಮುಂದೆ ಇಡ್ತಾ ಹೋಗ್ತಾ ಕರ್ನಾಟಕದಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಆಗ್ತಿದೆ. ಅದ್ರ ಜೊತೆಯಲ್ಲೇ ಸತತವಾಗಿ 3 ವರ್ಷನೂ ಮೋಸ್ಟ್ ಇನ್ನೋವೇಟಿವ್ ಸ್ಟೇಟ್ ಆಗಿ ಕರ್ನಾಟಕ ರಾಜ್ಯ ಘೋಷಣೆ ಆಗಿರುವಂಥದ್ದು. 3 ವರ್ಷನೂ ಸತತವಾಗಿ ನಾವು ಘೋಷಣೆ ಆಗಿರುವಂಥದ್ದಿದೆ. ಅದನ್ನು ಇನ್ನೂ ಹೆಚ್ಚಿಸ್ಕೊಳ್ಳಿಕ್ಕೆ ಇನ್ನೂ ಎಲ್ಲೆಲ್ಲಿ ನ್ಯೂನತೆಗಳಿದೆ, ನಮಗೆ ಸರಿಸಾಟಿಯಾಗಿ ಯಾರು ಹತ್ರನೂ ಬರುವಂಥದ್ದು ಇರಬಾರ್ದು, ಆ ಅಗ್ರಮಾನ ಸ್ಥಾನವನ್ನು ಇನ್ನೂ ಹೆಚ್ಚಿಸ್ಕೊಳ್ಳಿಕ್ಕೂ 3 ಪಡ್ಕೊಂಡಿದ್ದೀವಿ ಅಂತ ನಾವು ಸುಮ್ಮನೆ ಕೂತಿಲ್ಲ. ನಮ್ಮ ನ್ಯೂನತೆಗಳು ಎಲ್ಲಿದೆ, ಲೋಪದೇಶಗಳು ಎಲ್ಲೆಲ್ಲಿದೆ ಅಂತ ಅದನ್ನು ನೋಡಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲೇನೆ ತಕ್ಷಣನೇ ಬೇರೆ ಬೇರೆ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ತಕ್ಷಣ ಸಭೆಗಳನ್ನು ಕರೆಸಿ ಅದನ್ನೆಲ್ಲ ಸರಿಪಡಿಸ್ಕೊಳ್ಳಿಕ್ಕೂ ಕ್ರಮಗಳನ್ನು ವಹಿಸ್ತಾ ಇರ್ತೀವಿ. ಹಾಗಾಗಿ ಎಲ್ಲೂ ಒಂದು ಕಡೆ ಮೈಮರಿಯುವಂಥ ಕೆಲಸಗಳು ಮಾಡೋಕ್ಕೆ ಹೋಗಲ್ಲ. ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಯಾವಾಗಲೂ ನಂಬರ್ 1 ಅಂದರೆ ನಂಬರ್ 1 ಇರಬೇಕು, ನಂಬರ್ 2 ಪ್ರಶ್ನೆನೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಲೇನಲ್ಲಿ ಸ್ಟಾರ್ಟಪ್ನಲ್ಲಿ ನಮಗೆ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ ಅಂತ ಕರೆಯೋರು. ನಾವು ಟಾಪ್ ಎಲ್ಲ ನಮ್ದಲ್ಲ, ಬೆಸ್ಟ್ ಅಷ್ಟೇ ನಮ್ಮದು. ಟಾಪ್ ಎಲ್ಲ ಕೊಟ್ಟು ಯಾರು ನಮಗೆ ಸಮಾಧಾನ ಮಾಡೋ ಪ್ರಶ್ನೆನೇ ಇಲ್ಲ. ಬೆಸ್ಟ್ ಸಿಗೋರ್ಗೂ ಬಿಟ್ಟಿರಲಿಲ್ಲ. ಈ ವರ್ಷ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟಿಂದ ಸ್ಟಾರ್ಟಪ್ ಅಂತ ನಮಗೆ ಘೋಷಣೆ ಆಗುವಂಥದ್ದು ಇವತ್ತು ಆಗಿರುವಂಥದ್ದು. ಎಲ್ಲವೂ ಕಳೆದ ತಿಂಗಳನ್ನೇ ಆಗಿರುವಂಥದ್ದು. ಸೊ ಹಾಗಾಗಿ ಟಾಪಿಂದ ಬೆಸ್ಟ್ವರೆಗೂ ಕೇಳಿನೂ ತಗೊಂಡಿದ್ವಿ. ಕೂಡಲೇ ನಮಗೆ ಯಾಕೆ ಇದು ನಿರ್ದಿಷ್ಟವಾಗಿ ಕೊಡಲೇಬೇಕು ಅನ್ನುವಂಥದ್ದು ಸ್ಪಷ್ಟತೆಯನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಇನ್ನೆಲ್ಲ ಹಲವಾರು ವಿಚಾರದಲ್ಲೂ ನೋಡಿದಾಗ ಎಲ್ಲ ದಿಕ್ಕಿನಲ್ಲೂ ಬಹಳಷ್ಟು ಭರವಸೆಯಿಂದ ಇವತ್ತು ಮೊದಲು ಕೆಲವೇ ಸಾವಿರದಲ್ಲಿ ಕೌಶಲ್ಯತೆ ವಿಚಾರವನ್ನು ಮಾತಾಡ್ತಿದ್ರು. ಇವತ್ತು ಲಕ್ಷಗಟ್ಟಲೆನಲ್ಲಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಯುವತಿಯರಿಗೆ ಇವತ್ತು ಕೌಶಲ್ಯತೆಯನ್ನು ಕೊಡಲಿಕ್ಕೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನಲ್ಲಿ ಸುಮ್ಮನೆ ಏನೋ ತರಬೇತಿ ಕೊಡೋದಲ್ಲ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನಲ್ಲಿ ನೋಡಿಕೊಂಡು ಸ್ಕಿಲ್ ಗ್ಯಾಪ್ ಅನಾಲಿಸಿಸ್ನ ಮಾಡಿಕೊಂಡು ಇವತ್ತು ಸ್ಕಿಲ್ ಕನೆಕ್ಟ್ ಅನ್ನುವಂಥ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಆಲ್ ಪಾಸಿಬಲ್ ಪ್ಲೇಯರ್ಸ್ನೆಲ್ಲರನ್ನೂ ಪ್ಲಾಟ್ಫಾರ್ಮ್ನಲ್ಲಿ ತರುವಂಥದ್ದನ್ನ ಮಾಡ್ತಾ ಇದ್ದೀವಿ. ನಿರ್ದಿಷ್ಟವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನ್ಯೂನತೆಗಳೇನು, ಸವಾಲುಗಳೇನು, ಸ್ಪಷ್ಟತೆಗಳೇನು, ಏನು ಕೆಲಸ ಮಾಡಬೇಕು ಅನ್ನೋಂಥ ಒಂದು ಸ್ಪಷ್ಟತೆಯಲ್ಲಿ ಇವತ್ತು ಕೆಲಸಗಳನ್ನು ಮಾಡುವಂಥದ್ದನ್ನ ಮಾಡ್ತಾ ಇದ್ದೀವಿ. ಈ ಮಾಡೋ ಮೂಲಕ ಯುವಕರಿಗೆ ಕರ್ನಾಟಕದಲ್ಲಿ ಯಾವುದೇ ಭವಿಷ್ಯಕ್ಕೆ ಕೊರತೆ ಇಲ್ಲ, ಒಂದು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಏನೂ ಕೊರತೆ ಇಲ್ಲ. ಇಟ್ ಈಸ್ ದ ಲ್ಯಾಂಡ್ ಆಫ್ ಆಪರ್ಚುನಿಟಿ ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ, ನಿರ್ದಿಷ್ಟವಾಗಿ, ಅಂಕಿಅಂಶ ಆಧಾರಿತವಾಗಿ ಇವತ್ತು ಕೆಲಸಗಳನ್ನು ಮಾಡುವಂಥದ್ದನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಲ್ಯಾಂಡ್ ಆಫ್ ಆಪರ್ಚುನಿಟಿ ಪ್ರಪಂಚದಲ್ಲಿ ಯಾವ್ದಾರ ಒಂದು ರಾಜ್ಯವಿದ್ದರೆ, ದೇಶವಿದ್ದರೆ, ಒಂದು ನಾಡಿದ್ರೆ ಅದು ಕರ್ನಾಟಕ ಅಂತ ಭಾಳ ಸ್ಪಷ್ಟವಾಗಿ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಅತಿ ಹೆಚ್ಚಿನ ಇಡೀ ವಿಶ್ವದಲ್ಲಿ 5ನೇ ಸ್ಥಾನದಲ್ಲಿ ಇವತ್ತು ಟೆಕ್ನಾಲಜಿ ವೆಂಚರ್ ಕ್ಯಾಪಿಟಲ್ನಲ್ಲಿ ಕರ್ನಾಟಕ ರಾಜ್ಯ ಇದೆ. ಇಡೀ ವಿಶ್ವದಲ್ಲಿ, ಕರ್ನಾಟಕದಲ್ಲಿ ಬರೀ ದೇಶದಲ್ಲ, ಇಡೀ ವಿಶ್ವದಲ್ಲಿ. ಸ್ಟಾರ್ಟಪ್ ಎಕೋಸಿಸ್ಟಮ್ನಲ್ಲಿ ನಮ್ಮ ರಾಜ್ಯ ಇಡೀ ವಿಶ್ವದಲ್ಲಿ 8ನೇ ಸ್ಥಾನದಲ್ಲಿದೆ. 8ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ. ಇಡೀ ಭಾರತದಲ್ಲಿ ಒಂದು ನಗರ ಇವತ್ತು ಇಡೀ ವಿಶ್ವ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡೆದಿರುವಂಥ ಏಕೈಕ ಇಡೀ ಭಾರತದಲ್ಲಿ ಒಂದೇ ಒಂದು ನಗರ ಅಂದರೆ ಅದು ಬೆಂಗಳೂರು ಅಂತ ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಹೇಳ್ತಾ ಹೋಗ್ತಿದ್ರೆ ಹಲವಾರಿದ್ದಾವೆ. ಅದನ್ನು ಇನ್ನೂ ಹೇಗೆ ಹೆಚ್ಚಾಗಿ ಬೆಳೆಸ್ಕೋಬೇಕಂದ್ರೆ ವಿಜ್ಞಾನದಿಂದನೇ ಎಲ್ಲ ಪ್ರಾರಂಭ ಆಗಿದೆ. ಇಟ್ಸ್ ಆಲ್ ಸ್ಟಾರ್ಟೆಡ್ ವಿತ್ ಸೈನ್ಸ್. ಸೈನ್ಸ್ ಇಸ್ ದ ಬೇಸಿಕ್ ಫೌಂಡೇಶನ್. ಹಾಗಾಗಿ ಈ ಸ್ಪಷ್ಟತೆಯನ್ನು ಇಟ್ಕೊಂಡು ನಾವು ಹೇಗೆ ಕೆಲಸಗಳನ್ನು ಮಾಡಬೇಕಾಗಿದೆಯೋ ಎಲ್ಲ ರೀತಿಯಾದಂಥ ಕೆಲಸಗಳನ್ನು ಮಾಡುವಂಥದ್ದು ಮತ್ತು ಎಲ್ಲ ರೀತಿಯಾದಂಥ ಅಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಕೌನ್ಸಿಲಿಂಗ್ನ ನಾವು ಶಾಲೆ ಮಟ್ಟದಲ್ಲಿ ಇವತ್ತು ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ನಲ್ಲಿ ಇವತ್ತೆಲ್ಲ ರೀತಿಯಂಥ ರೀಚ್ ಔಟ್ ಆಗ್ಲಿಕ್ಕೆ ಮಾಡಿದ್ದೀವಿ. ಇವತ್ತು ITIನಲ್ಲಾಗಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದಲಿಕ್ಕೆ ಅವಕಾಶ ಮಾಡಿದ್ದೀವಿ. ಡಿಪ್ಲೊಮೋದಲ್ಲಿ ಪಾಲಿಟೆಕ್ನಿಕ್ನಲ್ಲಿ ಓದಲಿಕ್ಕೆ ಅವಕಾಶವನ್ನು ಮಾಡಿದ್ದೀವಿ. GTTC ಆಗಲಿ, KGTT ಆಗಲಿ, ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ, ಡಿಗ್ರಿ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಯಾರಿಗೆ ಆಪರ್ಚುನಿಟಿ ಇಲ್ಲ ನಮ್ಗೆ ಓದಲಿಕ್ಕೆ ಅನ್ನೋದು ಯಾರಿಗೂ ಇಲ್ಲ. ಕರ್ನಾಟಕದಲ್ಲಿ ನನಗೆ ಸೀಟ್ ಸಿಗಲ್ಲಪ್ಪ,
ಅನ್ನೋಂಥದ್ದು ಯಾವುದೂ ಇಲ್ಲ. ಆಪರ್ಚುನಿಟಿ ಜಾಸ್ತಿ ಇಟ್ಟಿದ್ದೀವಿ ಮತ್ತು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಪ್ಲೈಗಿಂತ ಜಾಸ್ತಿ ಇದೆ, ಡಿಮ್ಯಾಂಡ್ ಫಾರ್ ಎಂಪ್ಲಾಯ್ಮೆಂಟ್. ರೇಷು ನೋಡ್ಬಿಟ್ರೆ ನನಗೆ ಭಯ ಆಗುತ್ತೆ. ಅಷ್ಟು ರೇಷುನಲ್ಲಿ ಇವತ್ತು ನಾವು ಟ್ಯಾಲೆಂಟನ್ನು ನಮ್ಮ ಕರ್ನಾಟಕದಲ್ಲಿ 6.5 ಕೋಟಿ ಜನಸಂಖ್ಯೆ ಇದ್ದೀವಿ, ಟ್ಯಾಲೆಂಟ್ ಶಾರ್ಟೇಜ್ ಇದೆ. ಸೊ ಇದೇ ದೊಡ್ಡ ಸಮಸ್ಯೆ ಆಗಿರೋದು. ಕ್ವಾಲಿಟಿ ಆಫ್ ಎಜುಕೇಷನ್ ಕ್ವಾಂಟಿಟೇಟಿವ್ನಲ್ಲಿ ಹೋಗ್ತಾ ಇದ್ದೀವಿ, ಕ್ವಾಲಿಟೇಟಿವ್ನಲ್ಲಿ ಇನ್ನೂ ಆ ಹೆಸರಿನಲ್ಲಿ ಮಾತಾಡುವಂಥ ಭಾಷೆನೇ ಇನ್ನೂ ನಾವು ಎತ್ಕೊಂಡಿಲ್ಲ. ಕೆಲವು ಇನ್ನೂ ಪ್ರತಿಷ್ಠಿತವಾದಂಥ ಸಂಸ್ಥೆಗಳು ಅಂದರೆ ಬೆರಳೆಣಿಕೆಯಲ್ಲೇ ಇರುವಂಥದ್ದಿದೆ. ಸೊ ಈ ಬೆರಳೆಣಿಕೆಯಿಂದ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಯಾವುದೋ ಒಂದು ಗ್ರಾಮೀಣ ಭಾಗದಲ್ಲೂ ಉತ್ತಮವಾಗಿರುವಂಥ ಸಂಸ್ಥೆ ನಿರ್ಮಾಣ ಮಾಡಬೇಕು ಅಂತ ಭಾಳ ಸ್ಪಷ್ಟ ಉದ್ದೇಶ ಇಟ್ಕೊಂಡಿದ್ದೀವಿ. ಇಂಥ ನಗರ, ಇಂಥ ಸ್ಥಳ, ಇಂಥ ಸಂಸ್ಥೆನೇ ಒಂದೇ ಭಾಗಕ್ಕೆ ಸೀಮಿತವಾಗಿರಬಾರ್ದು. ಆ ಸ್ಟ್ಯಾಂಡರ್ಡ್ ಏನು ಎಕ್ಸ್ಟೆನ್ಷನ್ ಏನು ಆಗಬೇಕಾಗಿದೆ, ಎಲ್ಲ ಕಡೆನೂ ಗುಣಮಟ್ಟದ ಶಿಕ್ಷಣವನ್ನು ಸಿಗಬೇಕಾಗಿದೆಯೋ ಅದು ಸಿಗಲಿಕ್ಕೆ ಎಲ್ಲ ಭಾಗದಲ್ಲೂ ಇವತ್ತು ಪ್ರಯತ್ನವನ್ನು ಮಾಡುವಂಥದ್ದನ್ನ ಮಾಡ್ತಾ ಇದ್ದೀವಿ ಅಂತ ನಿಮಗೆಲ್ಲ ವಿಶ್ವಾಸನ ಕೊಟ್ಟು, ಈ ರೀತಿ ನಾಡನ್ನು ಸಮಗ್ರವಾಗಿ ಈಕ್ವಿಟಬಲ್ ಆಗಿ ಎಲ್ಲ ಕಡೆನೂ ಭರವಸೆಯಾಗಿ ವಿಶ್ವಾಸದಿಂದ ಸಮಗ್ರವಾಗಿ ಅಭಿವೃದ್ಧಿ ಆಗಲಿಕ್ಕೆ ಇವತ್ತು ಭಾಳ ವಿಶ್ವಾಸದಿಂದ ಸ್ಪಷ್ಟತೆಯಿಂದ ಇವತ್ತು ಕಾರ್ಯವನ್ನು ನಮ್ಮ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಈ ದಿಕ್ಕಿನಲ್ಲಿ ಭಾರತ ಸರ್ಕಾರದ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಯಶಸ್ವಿಯಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅಂತ ತಮಗೆಲ್ಲ ವಿಶ್ವಾಸನ ಕೊಟ್ಟು, ಯಾಕೆಂದರೆ ಎಲ್ಲೋ ಒಂದು ಕಡೆ ಗ್ಯಾಪ್ ಇದೆಯಾ ಅಂತ ಅಂದ್ಕೊಳ್ತಾ ಇರ್ತೀರ, ಎಲ್ಲೋ ಒಂದು ಕಡೆ ನಿಮ್ಮ ಯೋಚನೆ ಒಂದು ಕಡೆ ಇದೆ ಮತ್ತು ವ್ಯವಸ್ಥೆನೇ ಒಂದು ಕಡೆ ಇದೆಯಾ ಅನ್ನೋಂಥ ಅನುಮಾನ ಬೇಡ. ನಾವು ಬಹಳಷ್ಟು ಹೆಜ್ಜೆಗಳು ಮುಂದೆ ಭಾಳ ವೇಗದಲ್ಲಿ ಭರವಸೆಯಿಂದ ಸದೃಢವಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಯಾವ ಹೆಜ್ಜೆಯನ್ನು ಇಡ್ತಾ ಇದೀವೋ ಗಟ್ಟಿ ಇರುವಂಥ ನೆಲದ ಮೇಲೆ ಇಟ್ಟು ಮುಂದೆ ಸಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು, ನಿಮ್ಮೆಲ್ಲರ ವಿಶ್ವಾಸ ಬೇಕು, ನಿಮ್ಮೆಲ್ಲರ ಬೆಂಬಲ ಬೇಕು. ಈ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿ ಇನ್ನೊಂದು ಹೆಚ್ಚಿನ ರೀತಿ ಆವಿಷ್ಕಾರಗಳನ್ನು ಮಾಡಲಿಕ್ಕೆ, ತಂತ್ರಜ್ಞಾನಗಳನ್ನು ಹೆಚ್ಚಿಸಲಿಕ್ಕೆ ಇಡೀ, ಯಾಕೆಂದರೆ ವಿಶ್ವದಲ್ಲಿ ಇವತ್ತೇನು ಅಂದರೆ ಯೂನಿವರ್ಸಲೈಸೇಷನ್ ಆಫ್ ಸೈನ್ಸ್ ಅನ್ನೋಂಥದ್ದು, ಗ್ಲೋಬಲೈಸೇಷನ್ ಆಫ್ ಟೆಕ್ನಾಲಜಿ ಅನ್ನೋಂಥದ್ದು ವ್ಯಾಪಕವಾಗಿ ಆಗ್ತಿದೆ. ಏನಪ್ಪ ಇನ್ನೊಂದೇ ಒಂದು ಸ್ವಲ್ಪ ಸಮಸ್ಯೆ ಇರೋದೇನಪ್ಪ ಅಂದರೆ, ಟೆಕ್ನಾಲಜಿ ಇಡೀ ವಿಶ್ವಕ್ಕೆ ನಾವು ತಯಾರು ಮಾಡಿಕೊಡ್ತಾ ಇದ್ದೀವಿ, ಆದರೆ ನಾವು ಓನ್ ಮಾಡ್ತಾ ಇಲ್ಲ ಅನ್ನೋಂಥದ್ದು ದುಃಖ ಅಷ್ಟೆ. ನಾವು ಟೆಕ್ನಾಲಜಿ ಓನ್ ಮಾಡಿಲ್ವಲ್ಲ ಅಂತ ಅನ್ನೋದು ದುಃಖ. ಯಾಕೆಂದರೆ ಅಲ್ಲೇ ಇರೋದು ಕ್ರೀಮು, ಆ ಕ್ರೀಮ್ನೇ ಬೇರೆಯವ್ರಿಗೆ ಕೊಟ್ಬಿಟ್ಟು ನಾವೆಲ್ಲ ತೊಳೆಯೋ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಒಂದು ಸ್ವಲ್ಪ ದುಃಖ ಇದೆ. ಆ ತೊಳೆಯೋ ಕೆಲಸದಿಂದ ಆಚೆ ಬಂದು ನಾವು, ಯಾಕೆಂದರೆ ಶಕ್ತಿ ಹಂತವಾಗಿ ಪಡ್ಕೊಳ್ಳೋದು, ಒಮ್ಮೆಲೇ ಎಲ್ಲ ಶಕ್ತಿ ಪಡ್ಕೋಬೇಕು ಅಂದರೆ ಸುಲಭ ಮಾತ್ರ ಅಲ್ಲ, ಆದರೆ ಮಾಡಬೇಕು. ಸಮಾಜ ಇಚ್ಛಿಸದಲ್ಲಿ ಏನೆಲ್ಲ ಬೇಕಾದ್ರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸಾಧನೆಗಳನ್ನು ಮಾಡಬೇಕು. ಇನ್ನು ಹೆಚ್ಚು ಹಣವನ್ನು, ಖಾಸಗಿ ಆಗಲಿ ಇನ್ನೊಂದಾಗಲಿ, ಹೆಚ್ಚು ಹಣವನ್ನು ಈ ಟೆಕ್ನಾಲಜಿ ಡೆವಲಪ್ ಮಾಡಲಿಕ್ಕೆ, ಓನ್ ಮಾಡಲಿಕ್ಕೆ, ಡೀಪ್ ಟೆಕ್ನಾಲಜಿನಲ್ಲಿ ಇನ್ನೂ ಹೆಚ್ಚಿನ ರೀತಿ ಹಣವನ್ನು ಖರ್ಚು ಮಾಡಬೇಕಾಗಿದೆ. ಆ ಒತ್ತಾಯವನ್ನು ನಿಮ್ಮ ಕಡೆಯಿಂದ ಆಗಲಿ. ಐ ರಿಕ್ವೆಸ್ಟ್ ಸಿನ್ಸಿಯರ್ಲಿ ಮೈ principal scientific advisor also to ensure that we need to spend more and more money on owning technology, sir. We need to own, sir. We are building for the entire world, sir. That doesn't help us in any way. We need to spend money in thousands of crores, not in hundreds of crores, sir. So money, much more than money, it gives us a lot of pride, because we want to be powerful. We want to have a say in entire geopolitics. It's all dependent on how we do in technology, and science is the most important. So based on this yardstick only we can evolve and emerge. We need to be a promising country, promising state. So in this direction we are also very sincere about it, and we expect the same, and we need all your encouragement, sir. Whatever your guidance, we'll be happy to respond to it, and we want to take it forward in whatever possible way, with all sincerity, with all dedication. We are committed, sir. We are the servants of the people and the state. We have come here as an enablers, facilitators. We are not come here to rule anybody. So with this clarity, we are here, and we want to strengthen our state and our country. With these few words, ನಾನು ಇಷ್ಟೇ ಮಾತನ್ನು ಕೇಳಿದಂಥ ತಮ್ಮಂಥ ದಿಗ್ಗಜರಿಗೆ ನಿಜಕ್ಕೂ ಬಂದು ಈ ಸಭೆಯಲ್ಲಿ ನೋಡಿದಾಗ ನನಗೆ ಭಾಳ ಸಂತೋಷನೂ ಆಯಿತು, ಹೆಮ್ಮೆನೂ ಆಯಿತು. ತುಂಬ ಸಂಸ್ಥೆಗಳಲ್ಲಿ ಈ ಇಲಾಖೆ ನಾನು ಮಂತ್ರಿಯಾಗಿ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ಇಲಾಖೆಯಲ್ಲಿ ನಾನು ಮಂತ್ರಿಯಾಗಿ ಈ ಇಲಾಖೆಯಲ್ಲಿ ಸೇವೆ ಮಾಡ್ತೀನಿ ಅಂತ ಅದೃಷ್ಟ. ಇಂಥ ಒಂದು
ಭರವಸೆಯ ಇಲಾಖೆಯಲ್ಲಿ ಕೆಲಸ ಮಾಡೋಂಥ ಪುಣ್ಯ ನಂದಾಗಿದೆ. ನಿಮ್ಮೆಲ್ಲರ ಜೊತೆ ಬೆರೆಯುವಂಥ ಅವಕಾಶ, ನಿಮ್ಮ ಜೊತೆ ಮಾತಾಡೋಂಥದ್ದು ಬೆರೆತು ದೊಡ್ಡ ದೊಡ್ಡ ಪ್ರತಿಷ್ಠಿತವಾದಂಥ ಸಂಸ್ಥೆಗಳನ್ನೆಲ್ಲ ಭೇಟಿ ಕೊಡುವಂಥದ್ದಾಗಿತ್ತು. ಎಲ್ಲ ಸಂಸ್ಥೆಗಳು ಭೇಟಿ ಕೊಟ್ಟಾಗ ನಿಜಕ್ಕೂ ನನಗೆ ಭಾಳ ಸಂತೋಷ ಆಗ್ತಿತ್ತು. ಆ ರೀತಿ ನಿಜಕ್ಕೂ ಹೆಮ್ಮೆ ಇದೆ. ಇನ್ನೂ ಒಳ್ಳೇದು ಮಾಡೋಣ. ಗೊತ್ತೋ ಗೊತ್ತಿಲ್ಲದೆ ಇಲಾಖೆಗೆ ಬಂದೆ. ಈಗ ನೋಡ್ರಿ, ಇಲಾಖೆ ನೋಡಿದ್ಮೇಲೆ ಈ ಇಲಾಖೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರಲ್ಲ, ಹಂಗಾಗ್ಬಿಡಿ. ಆ ರೀತಿ ಇದ್ರ ಜೊತೆ ಸಂಬಂಧ ಜೋಡಿಸ್ಕೊಂಡು ಬಿಟ್ಟಿದ್ದೀನಿ. ಸೊ ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರ ಭಾವನೆ, ಸಾಧನೆ ಎಲ್ಲವನ್ನೂ ಗೌರವಿಸಿ ನನ್ನ ಮಾತನ್ನು ಕೇಳಿದ್ದೀರಾ. ನಿಮ್ಗೆ ಶುಭ ಕೋರಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಮಗೆ ಅಭಿನಂದನೆಗಳು ಸರ್. As you know, as you heard the Honorable Minister, such attachment, such concern, such affection for science and technology innovations, we couldn't have had a better person than Dr. C.N. Ashwath Narayan ji as our Honorable Minister. Thank you very much for coming and gracing this occasion. He says he has to leave, much against his wishes, because he has an urgent meeting. So he says if you all agree, he will leave. Well, I'm sure we all would agree, but we will thank him and look for another occasion for a longer time. So with these, once again, immense thanks to you, sir, Honorable Minister, for your presence. Thank you very much. ಕಾರ್ಯಕ್ರಮದಲ್ಲಿ ಸ್ವಲ್ಪ ಕಾರ್ಯಕ್ರಮದ ವೇಳಾಪಟ್ಟಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ಅದಕ್ಕಾಗಿ ತಮ್ಮೆಲ್ಲರ ಒಂದು ಕ್ಷಮೆಯನ್ನು ಕೋರ್ತಾ ಈಗ ಮತ್ತೆ ಫೆಲೋಶಿಪ್ ಪ್ರದಾನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದನ್ನು ಮತ್ತೆ ನಡೆಸ್ಕೊಡ್ಲಿದ್ದಾರೆ ನಮ್ಮ ವೈಜ್ಞಾನಿಕ ಅಧಿಕಾರಿಯಾದಂಥ ಶ್ರೀನಿವಾಸರವರು. Thank you, sir. KSTA Fellowships 2022. Now I request today's guest of honor, Professor Sood sir, Principal Scientific Advisor to Honorable Prime Minister, Government of India, to kindly present the Fellowship of the Academy 2022. Professor Navakant Bhatt, Professor IISc Bangalore and Chairman Vision Group on Nanotechnology, Government of Karnataka. Navakant Bhatt, sir. Dr. H. Sudarsana sir, Founder and Secretary, Karuna Trust Bengaluru and Padma Shri Awardee. Dr. A.V. Kurpad, Professor, Department of Physiology, St. John's Medical College, Bengaluru. Professor A.V. Kurpad. Dr. R.R. Navalgun, former Director, Space Application Center, ISRO, Ahmedabad.
Professor D.J. Bhagyaraj, former professor, University of Agricultural Sciences, Bangalore. Professor S.S. Vannappagowd, former Vice Chancellor, KVA FSU, Bidar, and Animal Husbandry Commissioner, Government of India, Bangalore. Professor S.B. Dandin, former Vice Chancellor, University of Horticultural Sciences, Bagalkot. Professor K.M. Indiresh, Vice Chancellor, University of Horticultural Sciences, Bagalkot. Professor K.N.B. Murthy, Vice Chancellor, Dayananda Sagar University, Bangalore. Dr. Sridevi Annapurna Singh, Director, CASR, CFTRM, Mysore. Dr. Lalita R. Gowda, former Chief Scientist, CFTRI, Mysore. Dr. G. Jagadish, Professor, Indian Institute of Science, Bangalore. Dr. T.V. Ramachandra, Scientific Officer, Center for Ecological Sciences, Indian Institute of Science, Bangalore. Dr. Sri M.Z. Siddiqui, Director, GTRE, DRDO, Bangalore. Dr. N. Bhaskar, Advisor, Science and Standards, FSSAI, New Delhi. Dr. Abraham Varghese, former Director, NBAIR, Bangalore. Dr. B. Rangaswamy, Register Evaluation, VTU, Belagavi.
Dr. K. M. Shankar, former Dean, College of Fisheries, KVA FSU, Mangalore. Professor A. Bala Subramanian, former Director and Professor EMMRC, University of Mysore, Mysore. Professor S. R. Ramesh, Professor, University of Mysore, Mysore. Professor G. D. Veerappa Gowda, former Professor TAFR, CAM, Bangalore. Professor N. B. Naduvinamani, former Professor, Gulbarga University, Kalburgi. Dr. Vishal Rao, Professor and Regional Director, SCG Hospital, Bangalore. Dr. Arun C. Inamdar, Professor and Head, Sri B. M. Patil Medical College, BLD University, Vijaypura. Dr. Subarna Rai, Scientist and Director, ICMR National Institute of Traditional Medicine, Belagavi. Professor Manohar V. Kulkarni, Principal, Science Degree College, Dharwad. Dr. A. Venkataraman, Professor, Department of Chemistry, Gulbarga University, Kalburgi. Dr. S. G. Srikanteswara Swami, former Executive Secretary, KSCST, Bangalore.
Professor K. M. Rupa, Dean Research, Bangalore Institute of Technology, Bangalore. Dr. Sri Krishna Islur, Professor, Veterinary College, KVFSU, Bangalore. Dr. N.K.S. Gowda, Principal Scientist, NAANP, Bangalore. Professor M.K. Rabinal, Professor, Karnataka University, Dharwad. Professor V. Ravishankar Rai, Professor, University of Mysore, Mysore. Dr. Vijay Lakshmi Dega, former Professor, University of Agricultural Sciences, Bangalore. Dr. Jagdish R. Tonananavar, Professor, Karnataka University, Dharwad. Professor K. N. Amrutesh, Professor, University of Mysore, Mysore. Professor M. B. Rajani, National Institute of Advanced Studies, Bangalore. Dr. Ravi S. Mutt, Associate Professor, SGICSR, Bangalore. Dr. R. Umashankar, Dean, IIT Jammu. On behalf of Professor Umashankar, Professor Natras Karaba sir will receive. Dr. M.V. Jali, Professor and Medical Director, KLE Hospital, Hubballi. His daughter, Ms. Neha, will receive.
Professor Revana Siddhappa, Department of Chemistry, Mysore University. I request Professor K. Namrute sir to receive. RT, congratulations to all of you and thank you one and all. Now I request again the PSA Honorable Minister, Government of India, Ajay Sood sir, to present the bouquet of flowers to the EC members of the Academy. Professor H.A. Rangana sir, former Vice Chancellor, Bangalore University and Director, NAC, Bangalore. ಆದಮೇಲೆ ಬಸವರಾಜ್ ಅವ್ರನ್ನೂ ಇದಕ್ಕೆ ಕರಿಬೇಕು ಬೊಕ್ಕೆ ಕೊಡೋಕ್ಕೆ ಆಯ್ತಾ. Professor S.K. Saidapur, former Vice Chancellor, Karnataka University, Dharwad. Professor B.G. Mulimani, former Vice Chancellor, Gulbarga University, Kalburgi. Professor H. Rajasav, former Vice Chancellor, Tumkur University, Tumkur. Dr. A.E. Ekanath, former Director, SIFA and Director General, NACA, Bangkok. Professor Katre Sakuntala, former Dean, Bangalore University, Bangalore. ಬಸವರಾಜ್ ಅವ್ರು ಕರೆದಾದ್ಮೇಲೆ Professor H.S. Savitri, former Professor IASC, Bangalore. Shri A.B. Basura sir, AS, Director Technical and also Member Secretary of KSTA. Dr. M. Ramesh. Shri Gopal sir, Finance Officer. Gopal sir. Member of Finance Committee, Academy. RT, congratulations and thank you one and all. So thank you very much, sir. Recipients of the KSTA Fellowship 2022, they are not able to present on this occasion. Professor B. Timmegowda, Vice Chairman, Karnataka Higher Education Council, Bangalore. Dr. C.L.L. Gowda, former Deputy Director General, ICRISAT, Hyderabad. Dr. C.S. Prasad, former Vice Chancellor, MEA FSU and Director, ICR, NIANP, Bangalore.
Dr. S. Viswanath, former Deputy Director, CSIR National Aeronautical Laboratory, Bangalore. Dr. A. Adimurthy, Distinguished Professor, IIT Kanpur, and Professor H.R. Ramakrishna Rao, former Professor, Christ College, Bangalore. So, once again, RT congratulations to all of them and all of you, and thank you one and all. Namaskara. ತಮಗೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳು ಸರ್. ಹಾಗೆ ಇದರ ನಿರೂಪಣೆಯನ್ನು ನಡೆಸಿಕೊಟ್ಟಂಥ ಶ್ರೀ ಶ್ರೀನಿವಾಸರವರಿಗೂ ಸಹ ಧನ್ಯವಾದಗಳು. ಅಕಾಡೆಮಿ ವತಿಯಿಂದ 2022-23ನೇ ಸಾಲಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಚಲಿತ ವಿಷಯಗಳ ಬಗ್ಗೆ ಪ್ರಕಟಣೆಗಳನ್ನು ಹೊರತರಲಾಗಿದೆ. ಈಗ ಈ ಪ್ರಕಟಣೆಗಳ ಬಿಡುಗಡೆ, ಇದರ ನಿರೂಪಣೆಯನ್ನು ನಡೆಸಿಕೊಡಲಿದ್ದಾರೆ ಹಿರಿಯ ವೈಜ್ಞಾನಿಕ ಅಧಿಕಾರಿಗಳಾದ ಡಾಕ್ಟರ್ ಆನಂದ್ ರವರು. Release of Strategy Paper 2, Valuation of Terrestrial Ecosystem Services. I request the committee chairman Dr. T.V. Ramachandra, scientist, Energy and Wetland Research Group, Center for Ecological Sciences, Indian Institute of Science, Bengaluru to join. Release of Approach Paper 2, Promoting Mineral Exploration, Mining and Mineral Processing in Karnataka, Way Forward. I request the committee chairman Dr. Prabhakar Sangur Mat, former Executive Director and member, Board of Director, Hatti Gold Mines Company Limited to join. Vijnana Loka special issue. ಡಾಕ್ಟರ್ ಪಿ ಎಸ್ ಶಂಕರ್ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಹೊರತಂದಿರುವ ಸಂಶೋಧನೆಗಳ ಮುಂಚೂಣಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಹೊಸತೇನು ಎಂಬ ವಿಜ್ಞಾನ ಲೋಕ ವಿಶೇಷ ಸಂಚಿಕೆಯ ಬಿಡುಗಡೆ. ಧನ್ಯವಾದಗಳು. ಪ್ರಕಟಣೆಗಳನ್ನು ಬಿಡುಗಡೆ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು ಸರ್. ಹಾಗೆಯೇ ಇದರ ನಿರೂಪಣೆಯನ್ನು ನಡೆಸಿಕೊಟ್ಟಂತಹ ಡಾಕ್ಟರ್ ಆನಂದ್ ರವರಿಗೂ ಸಹ ಧನ್ಯವಾದಗಳು. ಈಗ ತಮಗೆಲ್ಲರಿಗೂ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾದ ಪ್ರೊಫೆಸರ್ ಅಜಯ್ ಕೆ ಸೂದ್ ಸರ್ ಅವರು ಭಾಷಣವನ್ನು ಮಾಡಬೇಕೆಂದು ಮನವಿ. Professor S. Ayappan, Shri A.B. Basvaraju ji, Dr. A.M. Ramesh, in absence our Honorable Minister Dr. Ashwath Narayan, just left a few minutes back, distinguished fellows here,
awardees, ladies and gentlemen. It is indeed a great pleasure for me and indeed an honor for me to be here this morning with all of you to be a part of this function, to recognize the contributions which all of you have made to science and technology in general, and also to the growth of science and technology in state of Karnataka. It's indeed a very proud moment that Karnataka government under KSTA takes this opportunity to put on record our deep appreciation for all the hard work all of you are doing over the years. It's not a small feat. It takes enormous energy to really contribute to this science ecosystem over the years, and then only you can see the difference it can make to the society. So this is an extremely important step that we have these milestones which KSTA has set up in recognizing all of you, and I am sure it will go a long way to really promote this science and technology whole atmosphere in the state. Actually, Karnataka state has been very exceptional. I shifted here in 1988 from Kalpakkam, from Atomic Energy, when Professor Rao invited me to join Indian Institute of Science in a very unusual way, which is not possible in government these days. Just a 4-line letter inviting me to join IISc. I don't think such a thing can happen or does happen now, but the flexibility and the whole system was so geared up for this. It's very unique that this happened in, I came here in, I remember May 1988 for a talk, and by June 26th I was already a faculty member and joined here. I don't think it can happen anywhere in the world. So they just thought they wanted to have me, and I was coming from Atomic Energy in Kalpakkam actually, from a very, very established lab. I had a flourishing group, but I was very keen to come to a academic institute, and it was made possible by Professor Rao and his entire team in probably less than 4 weeks, and I was here. So this is where, I think this Karnataka has been in this whole space of S&T in all different ways. I'm saying ISC has of course played a very pivotal role. I was fortunate to be associated till 24th of April, because on 25th April this month, this year I moved to Delhi, and I am still part of IISc. So this whole ecosystem has been so exceptional in Karnataka, not only in IISc because I had a very ringside view of the whole thing. We also had a very close association with JNCASR, which is very close by, and many institutes here with which I have been associated, visited many universities here, many institutes here. So the energy which I see here is so exceptional, not only in the faculty but also in the students. And I'm very sure that this energy will continue to drive the state and take you to higher heights. Now at this occasion, I really don't think I have much to say, because this is an occasion which you should celebrate for the recognition. But I'll just say a few words because now I have a new hat to wear, and that is in Delhi. And that is to advise the government of India and our dear Prime Minister on the S&T policies which countries should take in future technologies, and also to coordinate with all the science ministries and all the line ministries. So this is a very unique
position which has been created. So it not only looks at the science ministries, which are 6 of them, as you know, in Government of India, but also all ministries where S&T is involved. So be it textile ministry, be it civil aviation, be it MOEF, and so on. So it's a very unique position to give inputs and also see that our the bottlenecks or the gaps which are there, we are able to put it in right place. So this has been working since last 22 years, since President Kalam started it. He was there for 2 years. And as you know, after that we had our Dr. R. Chidambaram as PSA for 16 years in that office. And then my predecessor, Professor K. Vijay Raghavan, earlier with NCBS director and then DBT secretary, he took over, and then I am the 4th one. So this is a very unique office which has been created by the government. So it not only looks at all the issues which can be addressed, but also at the strategic sector where S&T intervention could be useful. So we have 2 platforms in our office. One is the PM STIC, Science, Technology, Innovation Advisory Council to the Prime Minister, which has other external members and as invitees as secretaries to Government of India, many of them. And also there is another very powerful body called Empowered Technology Group, which looks at the future technologies or the technologies we are going to be bringing in it, or the policy papers, for example, space policy, which is being drafted right now and it is under discussion. So it's enormous implications of all these policies, because still in many sectors we have to have the enabling mechanisms, which, I mean, things are going on very well, I'm not saying that, but policy interventions are required. And those policy interventions are of course made by the respective ministries, but the Office of PSA plays a role in putting all this together and in the ETG and so on. So it's a very challenging job which I find from my academic life, and it's quite a satisfying thing that one can do a lot for the country in that position. So in under this office, we have few missions which have been launched, like Waste to Wealth mission and few more. And we are now looking at other missions which could be very much necessary. And one such thing where Karnataka government has also taken some lead is the One Health mission, which you might have read in the newspaper. So Karnataka government has already launched recently One Health mission, but this One Health mission is not, One Health concept is not new. This is something which we have to all appreciate. Various ministries have been looking at One Health in the sense of taking the human health, the animal health, the wildlife health and the environment together. All these things have to be looked at in totality, and nothing can be better teaching us than the recent COVID experience, that how things are getting from one domain to another. So there are no boundaries here. So this has been a very challenging thing, and nobody tells us that the COVID will be the last pandemic we have suffered. So there is no conservation of misery in this life. You have suffered, but there is no guarantee that next pandemic may or may not occur. So we have to be all ready for it. Only thing is, now we have to be really ready in, I mean, you know that when we started in 2020 January, and March when it was declared a pandemic, we were not ready actually.
right? We didn't have the testing kits, we didn't have even the PPP, this PPEs, many things, and our vaccination, of course, had to be developed over the 1 year period and so on. But it's remarkable that all the communities, be it science, engineering, social science, all of you came together to really come up to the challenge to handle this. And it's remarkable that from the testing kits which were being imported in January to March, and many of them, as you must, of course, our memory is very short. That's a good thing. We don't remember the miseries. We know that the testing kits were faulty, I mean, which we were importing, because there was no test standards for that. So our country did that, and private partnership was enormous. Actually, I don't think many people know that how the corporates came together to really make a difference. And lot of it was done, not lot, many of things were done through our office, through strategic alliance. So we brought the corporate sectors and all the labs here in Bangalore and other places, how even the chemicals were made. We didn't even have the right testing chemicals. All that was done in a record time, and the resources not only came from government, but also from corporate sector, which we really don't know much. And lot of hospitals which came up in a record time. Again, if you go to our website, so our strategic alliance put them together along with corporate sectors. And so many hospitals in a very short span came up. So this is really the power of all the stakeholders coming together and owning it. Now, this need not have to be done only by a pandemic. Pandemic, of course, did this because it was a problem of survival. But we should really learn from that, and that's what we are trying to do. That learning from that, what can we do to make sure that we all work together along with the government intervention wherever policies are needed and wherever support is needed. The initial support our office has been giving to many projects and so on, which so that in a short span of time it can make a difference. And that's what is important. The timely action which could happen by putting all the stakeholders. It couldn't have been done just by scientists or medical doctors or technologies separately. It all happened because all of them came together and so on. So it's really a marvelous story of cooperation and delivery in a record time. Even this oxygen concentrators and so on. So many, actually the list is so big. It's amazing to me that in record time we could make it happen. So this has also taught us now how to be ready if at all there is a future pandemic. Let's wish not, and I hope not, but if wishes were horses, we won't be here, right? But we know we have to be ready. So then we have been now talking to various concerned people on what are the gaps in our readiness. So One Health, let me again say, it's not a new concept. It has been a concept which is there for last 15, 20 or even more years. And many ministries are doing it. Ministry of Health under ICMR, Department of Biotechnology, MOEF, many of them are doing in their own domain, because you know that you have that zoonotic diseases coming from animal kingdom. But that's not all. There can be other things also. And now you are seeing monkeypox, right? Because before you thought everything is good and we start celebrating the freedom, we have monkeypox. But I'm not sure this is the last thing which we will hear. There could be others also. So environmental survey to really detect this
in a scientific manner is the need of the hour. So you need to see how do we survey our waste, survey our drains, so that we can get early warnings. So it's already happening in few states. 2 states is happening. And I am sure with all the state governments put together, it will happen. So what we are doing right now in this One Health mission, we are trying to identify, so we are putting a team together of various various people who can make a input in this. And then we will also will bring the state governments together. And Karnataka government and one more state has already announced their keen interest, and they have launched it. So that's an extremely good step, because without state governments it cannot be done. It has to be done with the complete involvement of state. So that is one mission which we have just started looking at in the mission mode, and we hope that soon we can come out with a game plan. Second thing, which again Karnataka has a keen role to play, is the startup. Now, startup is the hot buzz all around. But what we are trying to see is the deep tech startup, where the startup is based on deep technology. Now that, unfortunately, I should say, let's be very honest here, on that we have much more to do. So our startups have come up, which is like a huge number, 67,000 or 70,000, depends on whom you ask and which day of the week. But it's a large number, and we know that we have 49, 50 unicorns, and all that is a good data, very proud of. But question is, if it is all service oriented, how long can we sustain that? So the deep tech part is absolutely must, because if country has to be a leader, we need to lead in deep tech startups. So now we are again trying to see what are our gaps. It's not that everything is good. It's not that. Everything is not good. Some things have to be worked out. And this is one thing. In that case, again a small input again I'll give you, where again Karnataka is involved. So when you have a deep tech startup, they will need very sophisticated equipments, facilities. You can't be setting up all that in your startup company, because that's not feasible financially and even otherwise. So then there is our office initiative, and I'm so glad that Navkant is here. Under Sense, under IISc, there is a portal called iSTEM. You can Google it, iSTEM. So there, what has been done, so this is an initiative again from our PSA office. What we have done is, we have put a whole platform, the dashboard of the high-end equipments which have been bought under various agency funding, but the investigator and the institutes are willing to share it. And that is already very appealing, because already more than 30,000 equipments, or 25,000, 25 to be accurate or something, are already on that. So there is a platform where you can book it. And of course with nominal charge, because equipments have to be maintained and so on, you can access. So this is a very unique thing for deep tech startups. Unless you have that, the deep tech startups cannot take root in India. Because where will they go? So this is one very big step which has happened. And another step, which is again towards deep tech startup, is the database for scientific, engineering, all medical research papers on one platform. So all the statistics of what is happening in the country, can we do that?
Again, not a small order. Things are happening in small ways in few pockets. And now we are creating a big platform again with ISC help. I'm glad that things have moved to almost a final stage to launch it very soon. And this is again will be a very, very big changer. Because if you want statistics like who will be doing such and such technology, who are the players in academic circles, can you, of course we all know by knowing people, I may know 10 people, 20 people, but this is not the right sustainable model. So we are trying to see all the data will be on this STI portal, and that will all give another boost to this deep tech startup and also the whole entire STI ecosystem in the country. So this is again another initiative which we have taken under our office, and I am sure it will go a long way. Now, I have a feeling that Karnataka will continue to lead the things, but you have to also think under academy, what are the future technologies where you want to be ready? So you have to think, really brainstorm it, where you can really have a very high quality human resource through our education system, which will become relevant, let's say 5 years down the line. India was lucky in 1990 when this IT requirement came up. We were just there, our people were there. We jumped into it and it made a difference in Indian economy. You know the story. But that is because people had invested their effort in the teaching and training and fellowship again, where one or two or three things, not all, you can't do everything. One or two or three things where you can do. So if I have to think off my cuff, supposing, now one technology which you have all been hearing is quantum technologies. Everyone, you go to anyone, they think quantum is the name of the game. Of course, quantum can fly an aeroplane, I don't know, but maybe that also. But quantum is the game. Now, question is, are we ready for it? Honest answer is much, much more to be done. Because quantum computation, for example, supposing you want to do quantum computation, that's not something which you can just do tomorrow by opening a shop in the garage. Of course, garage shops always become billionaires, not that. But in honesty, you don't have people. So you have to prepare right now, and this is a technology which will not wait for us. It's not a thing which may happen or which may not happen. No, may not happen stage is over. So there is a complete, agreement. This future will have to deal with this. So you have to think, what can you do as academy to prepare people? So I'm glad that Karnataka government has identified some seed money and given it. I think the project is with ISC, if I'm not wrong. It's a very small starting point, but you have to really see how to take it to colleges, not only the top institutes. You have enormous number of engineering colleges. You have huge young people who are aspirational. How can we do that? So the effort which your Karnataka government has made a seed money is good, but much, much more needs to be done. So that is one thing which you may keep in mind, that future will not wait for us. Quantum is here to stay, whether it is our liking or not liking. I'm not saying classical computation will be replaced. Nobody is saying that. It will have its own place. But there will be a huge market, huge intellectual space for quantum. So you have to be seeing how Karnataka prepares for it. So this is what I meant, the academy think tanks
should really see whether how you can put yourself above others. Other thing which is again, I'm sure all of you know about it, and I have been interested for some time in this, whether Karnataka is ready or whether enough is done, which is still in the very initial stages, which you will call metaverse. Metaverse actually is a combination of many things. You have the augmented reality, you have the virtual reality, you have the blockchain, you have IoT. All this is put together and you can really create a huge wonder, which I recently had a demonstration, where you create your digital twin, for example, one application, not all. Question is, how can you leverage that for your state, your industry, and so on. So it's not something now a science fiction. 20 years back it was a science fiction. But already if you Google it, in the last conference, Navkant will be knowing it, that the South Korea has already launched a Seoul digital world, digital Seoul, the double of that, I mean, not duplicate, the twin of that. So one city has already launched with all the facilities and so on. So I'm just saying, at least I can see these two areas which are very much in their infancy. Question is, can academy do something to put its resources together, intellectual resources more than anything else, and really take our youngsters on this futuristic path. So I'm sure there will be many areas. I'm not the one to tell you about biological science because I don't come from that domain. But I can see that again, how will you make future vaccine ready? mRNA platform is probably one, but are there other platforms? We don't know. That's what people have to say that. So what I'm trying to say, that there is an enormous scope here for the academy to be in the leadership role of intellectual growth of the state. This is where you can make a difference, because this is where you will be remembered also. Of course, nobody will remember you for the degrees. I'm sure a lot of you will have problems where to keep the degree at home, because at this age we are all saturated with all our this thing. So I'm half joking, but it's very important. Degree is important, I'm not saying that. But think about it. How can you make a lasting difference to the academy? That's what I think when we all depart for whatever place, we should have that sense of satisfaction. Look, I could do that. So this is something all of you have to introspect and then come together, because alone you cannot do it. I am telling you. This is not something which one or two people can do. No. One can do it, I am not saying you can't do, but it does not make a impact. It does not scale up things. Academy can scale up. This is where the strength of academy lies, to bring all of you together. And my hope is Karnataka will continue to lead and show the path of S&T power to the entire country and world. It's no longer now country, it's all a global village, we know that. So all that is possible, and that's where academy, I'm sure, will play a role. So thank you once again for having me here, and I appreciate your patience to be here now, and thank you once again. And ತಮಗೆ ತುಂಬು ಹೃದಯದ ಅಭಿನಂದನೆಗಳು ಸರ್. ಈಗ ಕೊನೆಯದಾಗಿ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಲಿದ್ದಾರೆ ನಮ್ಮ ಅಕಾಡೆಮಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಎಂ ರಮೇಶ್ ಅವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ಆಸೀನಗಳಲ್ಲಿ ಆಸೀನರಾಗಿರುವ ಗಣ್ಯರೇ, ಆಹ್ವಾನಿತರೇ, ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಮೊದಲಿಗೆ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು.
ಈ ಸಮಾರಂಭಕ್ಕೆ ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆ ಬಿಡುವು ಮಾಡಿಕೊಂಡು ಬಂದು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ ಸನ್ಮಾನ್ಯ ಉನ್ನತ ಶಿಕ್ಷಣ, ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಹಾಗೂ ಉದ್ಯಮಶೀಲತೆ ಸಚಿವರಾದ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಸರ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅಕಾಡೆಮಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ವಿಶೇಷಾಧಿಕಾರಿ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಅವರಿದ್ದಾರೆ, ಅವರಿಗೆ ಅಕಾಡೆಮಿ ಪರವಾಗಿ ಧನ್ಯವಾದಗಳು. ಬನ್ನಿ ಬನ್ನಿ ಚಂದ್ರು ಬನ್ನಿ. ಹಿರಿಯ KS ಅಧಿಕಾರಿ ಹಾಗೂ ಸ್ಪೆಷಲ್ ಆಫೀಸರ್ ಟು ಅವರ್ ಆನರಬಲ್ ಮಿನಿಸ್ಟರ್ ಮಿಸ್ಟರ್ ಚಂದ್ರಶೇಖರ್. ಥ್ಯಾಂಕ್ ಯು ವೆರಿ ಮಚ್. ಈ ಸಮಾರಂಭದ ಗೌರವಾನ್ವಿತ ಅತಿಥಿಗಳಾದ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾದ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಸರ್ ಅವರು ಈ ಸಮಾರಂಭಕ್ಕೆ ತಮ್ಮ ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆ ಬಂದು ಫೆಲೋಶಿಪ್ಗಳನ್ನು ಪ್ರದಾನ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. We are very grateful to you, sir, for your gracious presence and for your kind suggestions. We look into all your suggestions. Thank you, sir. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ತಾಂತ್ರಿಕ ನಿರ್ದೇಶಕರಾದ ಶ್ರೀ AB ಬಸವರಾಜ್ ಸರ್ ಅವರಿಗೂ ವಂದನೆಗಳು. ನಮಗೆ ಮಾರ್ಗದರ್ಶನವನ್ನು ನೀಡಿ ಮುನ್ನಡೆಸುತ್ತಿರುವ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರಾದ ಪ್ರೊಫೆಸರ್ S ಅಯ್ಯಪ್ಪನ್ ಸರ್ ಅವರಿಗೂ ಸಹ ಧನ್ಯವಾದಗಳು. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಮಾರ್ಗದರ್ಶಕರು ಹಾಗೂ ಅಕಾಡೆಮಿಯ ಮಾನ್ಯ ಸದಸ್ಯರುಗಳಾದ ಪ್ರೊಫೆಸರ್ H A ರಂಗನಾಥ್, ಪ್ರೊಫೆಸರ್ BG ಮುಲಿಮನಿ, ಪ್ರೊಫೆಸರ್ SK ಸೈದಾಪುರ್, ಪ್ರೊಫೆಸರ್ ರಾಜಾ ಸಾಬ್, ಡಾಕ್ಟರ್ AE ಏಕನಾಥ್, ಪ್ರೊಫೆಸರ್ ಕತ್ರೆ ಶಕುಂತಲಾ ಮತ್ತು ಪ್ರೊಫೆಸರ್ HS ಸಾವಿತ್ರಿ ಮೇಡಮ್ ಅವರುಗಳಿಗೆ ಗೌರವಪೂರ್ವಕ ಧನ್ಯವಾದಗಳು. ಹಾಗೆಯೇ ಅಕಾಡೆಮಿ ಹಣಕಾಸು ಸಮಿತಿ ಅಧ್ಯಕ್ಷರಾದ ಶ್ರೀ V ಗೋಪಾಲ್ ಅವರಿಗೂ ಧನ್ಯವಾದಗಳು. ಈ ನೀತಿ ಪತ್ರಗಳನ್ನು ರಚಿಸಿಕೊಟ್ಟ ಡಾಕ್ಟರ್ TV ರಾಮಚಂದ್ರ ಹಾಗೂ ಡಾಕ್ಟರ್ ಸಂಗೂರ್ ಮಠ ಅವರಿಗೂ ಸಹ ಧನ್ಯವಾದಗಳು. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರೀ ಪ್ರಮೋದ್ ಗಲಗಲಿ, DRDO ವಿಜ್ಞಾನಿಗಳಾದ ಡಾಕ್ಟರ್ ರಾಮಚಂದ್ರ, ಡಾಕ್ಟರ್ ವಿಜಯಾನಂದ್ ಹಾಗೂ ಹಿರಿಯ KS ಅಧಿಕಾರಿ ಶ್ರೀ ಚಂದ್ರಶೇಖರ್ ಅವರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಫಾರ್ಮರ್ DDG ICR ಡಾಕ್ಟರ್ ಕೃಷ್ಣಕುಮಾರ್ ಅವರ ಉಪಸ್ಥಿತಿಯೂ ಇದೆ, ಅವ್ರಿಗೂ ಧನ್ಯವಾದಗಳು. ಡೀನ್ ಆಫ್ ಹಾರ್ಟಿಕಲ್ಚರ್ ಡಾಕ್ಟರ್ ಸ್ವಾಮಿ, ಡಾಕ್ಟರ್ ನಟರಾಜ್ ಕರಬ ಹಾಗೂ ಡಾಕ್ಟರ್ ಅಶೋಕ್ ಆಲೂರ್ ಅವ್ರಿಗೂ ಸಹ ಧನ್ಯವಾದಗಳು. ಡಾಕ್ಟರ್ ಮುರಳೀಧರ್, ಡಾಕ್ಟರ್ ಕೃಷ್ಣಮೂರ್ತಿ, ಡಾಕ್ಟರ್ ವೆಂಕಟೇಶ್ ಅವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ, ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಹಾಗೂ ಫೆಲೋಶಿಪ್ ಪಡೆದಂಥ ಎಲ್ಲ ಗಣ್ಯರಿಗೂ ಅಕಾಡೆಮಿ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಹಿರಿಯ ಇಲಾಖೆಯ ಕೆಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ ಹಾಗೂ ಸಹೋದ್ಯೋಗಿ ಮಿತ್ರರು ಇದ್ದಾರೆ, ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಲೈವ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲರಿಗೂ ಸಹ ಅಕಾಡೆಮಿ ಪರವಾಗಿ ಧನ್ಯವಾದಗಳು. ಈ ಸಮಾರಂಭದ ಆಯೋಜನೆಗೆ ಅಹರ್ನಿಶಿ ಶ್ರಮಿಸಿರುವ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ಇಲಾಖೆಯ ಅಧಿಕಾರಿಗಳಿಗೆ ಅಕಾಡೆಮಿ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ತಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳು, ಧನ್ಯವಾದಗಳು. ತಮಗೂ ವಂದನೆಗಳು ಸರ್. ಈಗ ರಾಷ್ಟ್ರಗೀತೆ, ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು ಅಂತ ಕೋರಿಕೆ. शुभ नामे जागे
ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಅಕಾಡೆಮಿಯ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ನಿರಂತರ ಸಹಕಾರವನ್ನು ಕೋರುತ್ತಾ ತಮಗೆಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ನಮ್ಮ ಕ್ಯಾಂಟೀನ್ ಆವರಣದಲ್ಲಿ ಮಾಡಲಾಗಿದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.